ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾತಾಡೋದು ವಿಷಯ ಏನು ಅಂದರೆ ಟ್ರೀಟ್ಮೆಂಟ್ ಫಾರ್ ಫೈಬ್ರಾಯ್ಡ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಫೈಬ್ರಾಯ್ಡ್ಸ್ ಬಗ್ಗೆ ಹೇಳಿದೆ 3D ಮಾಡೆಲಲ್ಲಿ. ಈಗ ನಾವು ಸರ್ಜಿಕಲ್ ಟ್ರೀಟ್ಮೆಂಟ್ ಅಂದರೆ ಮೆಡಿಕಲ್ ಟ್ರೀಟ್ಮೆಂಟ್ ಆ್ಯಂಡ್ ಸರ್ಜಿಕಲ್ ಟ್ರೀಟ್ಮೆಂಟ್ ಎರಡೂ ಮಾಡ್ಬೋದು ಫೈಬ್ರಾಯ್ಡ್ಸ್ಗೆ. ಬಟ್ ನಾನು ಮಾತಾಡೋದು ಮಾಹಿತಿ ಕೊಡೋದು ಇವತ್ತು ಓನ್ಲಿ ಸರ್ಜಿಕಲ್ ಟ್ರೀಟ್ಮೆಂಟ್ ಫಾರ್ ಫೈಬ್ರಾಯ್ಡ್ಸ್. ಸೊ ಫಸ್ಟ್ ಲ್ಯಾಪ್ರೋಸ್ಕೋಪಿ ಮಯೋಮೆಕ್ಟಮಿ ಅಂದರೆ ನಾವು ಲ್ಯಾಪ್ರೋಸ್ಕೋಪಿಲಿಂದ ಗರ್ಭಕೋಶ ಗಡ್ಡೆಯನ್ನು ಹೇಗೆ ತೆಗಿತೇವೆ, ಅದನ್ನು ಹೇಗೆ ಕಾಣಿಸ್ತದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸಪೋಸ್ ಈಗ ಯಾವುದೇ ಫೈಬ್ರಾಯ್ಡ್ ಇಂಟ್ರಾಮ್ಯೂರಲ್ ಆಗಲಿ ಸಬ್ಸೀರೋಸಲ್ ಆಗಲಿ ಫೈಬ್ರಾಯ್ಡ್ ಇದ್ದರೆ ನಾವು ಅದನ್ನೇ ಲ್ಯಾಪ್ರೋಸ್ಕೋಪಿ ಮುಖಾಂತರ ಹೇಗೆ ತೆಗಿತೇವೆ ಅಂದರೆ ಫಸ್ಟ್ ನಾವು 3 ಪೋರ್ಟ್ ಅಂದರೆ ಸ್ಮಾಲ್ 5 mm ಸೈಜಷ್ಟು ಹೋಲ್ ಮಾಡಿ ಅಬ್ಡಮನ್ ಮೇಲೆ ನಾವು ಒಳಗಡೆ ಕ್ಯಾಮ್ರಾ ಮತ್ತು ಆಪರೇಷನ್ ಮಾಡೋಕ್ಕೆ ಇನ್ಸ್ಟ್ರೂಮೆಂಟ್ಸನ್ನು ಇನ್ಸರ್ಟ್ ಮಾಡ್ತೇವೆ. ಇನ್ಸರ್ಟ್ ಮಾಡಿದ ನಂತರ ಒಳಗಡೆ ನಾವು ಫೈಬ್ರಾಯ್ಡ್ಗೆ ಬ್ಲೀಡಿಂಗ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಒಂದು ಇಂಜೆಕ್ಷನನ್ನು ಕೊಡ್ತೇವೆ. ಅದನ್ನು ವ್ಯಾಸೋಪ್ರೆಸಿನ್ ಇಂಜೆಕ್ಷನ್ ಅಂತ ಹೇಳ್ತೇವೆ. ಡೈಲ್ಯೂಟೆಡ್ ಫಾರ್ಮಲ್ಲಿ ನಾವು ಅದರ ಸುತ್ತ ಇಂಜೆಕ್ಷನ್ ಕೊಟ್ಟ ನಂತರ ಅದರಲ್ಲಿ ಆಮೇಲೆ ಅದ್ರ ಮೇಲೆ ಸ್ಮಾಲ್ ಕಟ್ ಮಾಡಿ ಅಂದರೆ ಗರ್ಭಕೋಶ ಎಲ್ಲಿ ಕರೆಕ್ಟ್ ಯುಟ್ರಸ್ಸಿಗೆ ಅಟ್ಯಾಚ್ ಆಗಿರುತ್ತೆ ಅದರಲ್ಲಿ ಸ್ಮಾಲ್ ಕಟ್ ಮಾಡಿ ಅದನ್ನು ನಾವು ಗಡ್ಡೆಯನ್ನು ತೆಗೆದು ಅದೇನು ರಾ ಸರ್ಫೇಸ್ ಉಳಿದಿರುತ್ತೆ ಅದನ್ನು ನಾವು ಸ್ಟಿಚ್ ಹಾಕ್ತೇವೆ. ಯೂಶಲಿ ಇದು ಒಳಗಡೆನೇ ಕರಗಂಥ ಸ್ಟಿಚ್ ಇರುತ್ತೆ. ಇದರಿಂದ ಯಾವುದು ಪೇಷಂಟಿಗೆ ಆಗಲಿ ಅದು ಹಾನಿಕಾರಕ ಇರಲ್ಲ. ಸೊ ಒನ್ಸ್ ಅದು ಸರ್ಜರಿ ಆದ ನಂತರ ಮೇಲೆ ಅಬ್ಡಮನ್ ಮೇಲೆ ನೀವು ನೋಡಿದ್ರಿ ಹಾರ್ಡ್ಲಿ 5 mm ಅಷ್ಟೇ ಇನ್ಸಿಷನ್ ಇರುತ್ತೆ, ಅದಕ್ಕೆ ಒಂದೊಂದು ಸ್ಟಿಚ್ ಅಷ್ಟೇ ಬೀಳುತ್ತೆ. ಸೊ ನೆಕ್ಸ್ಟ್ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಏನಪ್ಪ ಅಂದರೆ ಸಪೋಸ್ ಗರ್ಭಕೋಶದ ಗಡ್ಡೆ ದೊಡ್ಡದಿದೆ. ಸೊ ಅಂಥದ್ದು ನಾವು ಹೇಗೆ ತೆಗಿತೀವಿ ಅಂದರೆ ಗರ್ಭಕೋಶ ಗಡ್ಡೆ ತೆಗೆದ ನಂತರ ನಾವು ಇನ್ ಬ್ಯಾಗ್ ಮಾರ್ಸಲೇಷನ್ ಅಂತ ಹೇಳ್ತೇವೆ. ಅಂದರೆ ಒಂದು ಸ್ಮಾಲ್ ಪ್ಲಾಸ್ಟಿಕ್ ಬ್ಯಾಗ್ ಟೈಪಲ್ಲಿ ಅದು ಒಳಗಡೆನೇ ಗರ್ಭಕೋಶ ಹಾಕಿ ಸ್ಮಾಲ್ ಪೀಸಸ್ ಮಾಡಿ ಅಲ್ಲಿಂದ ನಾವು ತೆಗಿತೇವೆ. ಸೊ ಬ್ಯಾಗನ್ನು ಹೇಗೆ ಕಾಣಿಸ್ತದೆ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಆ ಬ್ಯಾಗ್ ಒಳಗಡೆ ನಾವು ಗರ್ಭಕೋಶ ಗಡ್ಡೆಯನ್ನು ಅದ್ರ ಒಳಗಡೆ ಹಾಕಿ ಆಮೇಲೆ ಮಾರ್ಸುಲೇಟರ್ ಅಂತ ಒಂದು ಮೆಷಿನ್ ಇರುತ್ತದೆ. ಅದು ಹಾರ್ಡ್ಲಿ 10 mm ಅಷ್ಟು ಸೈಜಷ್ಟು ಇರುತ್ತೆ. ನಾವು ಅದರಲ್ಲಿ ಹಾಕಿ ಅದನ್ನು ಬ್ಯಾಗ್ ಒಳಗೇ ಸ್ಮಾಲ್ ಪೀಸಸ್ ಮಾಡಿ ನಾವು ಅದನ್ನು ಗರ್ಭಕೋಶದ ಗಡ್ಡೆಯನ್ನು ಹೊರಗಡೆ ತೆಗಿತೇವೆ. ಇದ್ರದ್ದು ಅಡ್ವಾಂಟೇಜ್ ಏನಂದರೆ ಅಬ್ಡಮನಲ್ ಒಳಗೆ ಅಂದರೆ ಹೊಟ್ಟೆ ಒಳಗೆ ಅದ್ರದ್ದು ಸಣ್ಣ ಪೀಸಸ್ಸು ಎಲ್ಲಿ ಬೀಳಲ್ಲ. ಸೊ ಹಂಗೇನ ಬಿತ್ತು ಅಂದರೆ ಇಲ್ಲ ಅದು ಸಣ್ಣ ಪೀಸಸ್ ನಮಗೆ ಕಾಣಂಗಿಲ್ಲ. ಸೊ ಆ ಕಾರಣಕ್ಕೆ ಅವಾಗ ಏನಾಗುತ್ತೆ ಅದು ವಾಂಡ್ರಿಂಗ್ ಫೈಬ್ರಾಯ್ಡ್ ಅಂತ ಹೇಳ್ತೇವೆ. ಅಂದರೆ ಅವು ಎಲ್ಲೆಲ್ಲಿ ಸಣ್ಣ ಪೀಸ್ ಬೀಳ್ತವೆ ಅಲ್ಲಿ ಸ್ಮಾಲ್ ಮತ್ತು ಬೆಳೆಯೋದು ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಇನ್ ಬ್ಯಾಗ್ ಮಾರ್ಸುಲೇಷನ್ ಅಂದರೆ ಬ್ಯಾಗ್ದಲ್ಲಿ ಮಾರ್ಸುಲೇಷನ್ ಮಾಡೋ ಬಹಳನೇ ಸೇಫ್ ಪ್ರೊಸೀಜರ್. ನೆಕ್ಸ್ಟ್ ಏನಪ್ಪ ಅಂದರೆ ಯೂಟ್ರೈನ್ ಆರ್ಟ್ರಿ ಎಂಬೋಲೈಸೇಷನ್ ಅನ್ನು ಮಾಡ್ತೇವೆ. ಸಪೋಸ್ ಪೇಷಂಟಿಗೆ ಗರ್ಭಕೋಶದ ಗಡ್ಡೆ ಲ್ಯಾಪ್ರೋಸ್ಕೋಪಿ ಮುಖಾಂತರ ತೆಗೆಯೋದು ಬೇಕಾಗಿಲ್ಲ ಅಥವಾ ಅವರಿಗೆ ಸರ್ಜರಿ ಮಾಡಿಸ್ಕೊಳ್ಳೋದು ಇಷ್ಟ ಇರಲ್ಲ. ಸೊ ಅಂಥವ್ರಿಗೆ ನಾವು ಫೈಬ್ರಾಯ್ಡ್ ಸೈಜೂ ಹಾರ್ಡ್ಲಿ 5 cm ಇಲ್ಲ ಅದಕ್ಕಿಂತ ತಳಗಡೆ ಸಣ್ಣದಿದೆ ಅಂದರೆ ನಾವು ಯೂಟ್ರೈನ್ ಆರ್ಟ್ರಿ ಎಂಬೋಲೈಸೇಷನ್ ಅನ್ನು ಮಾಡ್ಬೋದು. ಯೂಟ್ರೈನ್ ಆರ್ಟ್ರಿ ಎಂಬೋಲೈಸೇಷನ್ ಅಂದರೆ ರಕ್ತನಾಳ ಸಪ್ಲೈ ಗರ್ಭಕೋಶಕ್ಕೆ ಯೂಟ್ರೈನ್ ಆರ್ಟ್ರಿಲಿಂದ ಬರುತ್ತೆ. ಸೊ ಅದನ್ನು ಸಪ್ಲೈಯಲ್ಲಿ ನಾವು ಎಂಬೋಲೈಸೇಷನ್ ಅಂದರೆ ಅಲ್ಲಿ ಆ ಸಪ್ಲೈಯನ್ನು ನಾವು ಕೆಲವು ಜೆಲ್ ಮೆಟೀರಿಯಲಿಂದ ಬ್ಲಾಕ್ ಮಾಡಿದರೆ ಸೊ ಅದಕ್ಕೆ ಫೈಬ್ರಾಯ್ಡ್ಗೆ ರಕ್ತ ಸಪ್ಲೈ ಕಡಿಮೆಯಾಗಿ ಸೈಜಲ್ಲಿ ಸಣ್ಣದಾಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನಾವು ಯೂಟ್ರೈನ್ ಆರ್ಟ್ರಿ ಎಂಬೋಲೈಸೇಷನ್ ಅಂತ ಹೇಳ್ತೇವೆ. ಸೊ ಇದು ನಾವು ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಫೈಬ್ರಾಯ್ಡ್ಸ್ಗೆ ಏನೇನು ಮಾಡಬಹುದು ಅಂತ ನಾನು ಹೇಳಿದ್ದೇನೆ. ತಾವು ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾಕಂದರೆ ಈ ಮಾಹಿತಿ ಭಾಳಷ್ಟು ಮಂದಿಗೆ ಕಾಮನ್ ಪೀಪಲ್ಗೆ ಗೊತ್ತಿಲ್ಲ. ಸೊ ಏನೇನು ಮ್ಯಾನೇಜ್ಮೆಂಟ್ ಮಾಡಬಹುದು ಅಂತ. ಸೊ ಇದೆಲ್ಲ ಶೇರ್ ಮಾಡೋದ್ರಿಂದ ಎಲ್ಲರಿಗೂ ಉಪಯೋಗ ಆಗಲಿ. ಸೊ ಥ್ಯಾಂಕ್ ಯು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೊಂದು ಸರ್ಜಿಕಲ್ ಆಸ್ಪೆಕ್ಟ್ ಬಗ್ಗೆ ಮಾತಾಡ್ತೇವೆ. ಥ್ಯಾಂಕ್ ಯು.